ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಪ್ಪ ಅಂದರೆ ಟಾಟಾ ಹಿಟಾಚಿ EX70. ಈ ಗಾಡಿದು ಟ್ರ್ಯಾಕ್ ಸ್ಲೋ ಆಗಿದ್ದಾವೆ. ಏನು ಸಂಡೇ ಎನ್ ಸಿಲ್ ಹೋಗಿ ಸ್ಲೋ ಆಗಿದ್ದು ಗೊತ್ತಿಲ್ಲ, ಇಲ್ಲ ಕಂಟ್ರೋಲ್ ಅಲ್ಲಿ ಪ್ರಾಬ್ಲಮ್ ಆಗಿ ಸ್ಲೋ ಆಗಿರೋದು ಗೊತ್ತಿಲ್ಲ. ಈ ಗಾಡಿ ಕೊಂಡಜ್ಜಿ ಅನ್ನೋ ಊರಲ್ಲಿದೆ. ಬರೀ ಹೋಗೋಣ. ಏನಣ್ಣ ಇದು ಪಾಂಡ್? ಮೀನುಗಾರಿಕೆ ಪಾಂಡ್ ಇದು, ಕೊಂಡಜ್ಜಿ ಕೆರೆ ಹತ್ರ. ಈ ಥರ ಪಾಂಡಲ್ಲಿ ಮೀನು ಬೆಳೀತಾರೆ. ಮೀನಿನ ಮರಿನಾ ದೊಡ್ಡವರಾ? ಮರಿ. ಇಲ್ಲಿಂದ ಬೆಳೆದು ರೈತರಿಗೆ ಕೊಡೋದು. ನಮ್ಮ ಗಾಡಿ ಈ ಪಾಂಡ್ ಕೆಳಗಡೆ ಮಣ್ಣು ಬರುತ್ತೆ, ಶೀಲ್ಡ್ ಅದು ತೆಗೆಯೋದೈತೆ ನೋಡಿ. ಸ್ಟಾರ್ಟ್ ಮಾಡಿ ನೋಡೋಣ ಏನು ಪ್ರಾಬ್ಲಮ್ ಅಂತ. ನೋಡಿ ಇದೆಲ್ಲ ಕೆಳಗಡೆಯಿಂದ ತೆಗೆದಿರೋ ಮಣ್ಣು. ಮಾಡಿದ್ದೀನಿ ಗಾಡಿ, ನೋಡೋಣ. ಡೋಸರು ಡೌನ್ ಆಗ್ತಿದೆ. ಫುಲ್ ಐತಿ ಬಿಡಿ. ಡೌನ್ ಆಗ್ತಿದೆ. ಟ್ರ್ಯಾಕ್ ಮೂವ್ ಮಾಡಿ. ಇಷ್ಟೇನಾ? ಬಿಡ್ರಿ, ಸಿಂಗಲ್ ಸಿಂಗಲ್ ಹಿಡ್ಕೊಳ್ಳಿ. ಮುಂದೆ ಫ್ರಂಟ್ ಆ ಕಡೆದು, ಬ್ಯಾಕ್ ಎರಡು ಹಿಡ್ಕೊಳ್ಳಿ. ಎಷ್ಟು ಹೋಗುತ್ತೆ ನೋಡೋಣ. ಹಿಡ್ಕೊಳ್ಳಿ. ಲೋಡ್ ಬಿದ್ದಾಗ ಸ್ಲೋ ಆಗುತ್ತಾ? ಎತ್ತಿ ತಿರುಗಿಸ್ರಿ, ಎತ್ತಿ ತಿರುಗಿಸ್ರಿ. ಅಲ್ಲ ನಾ ಎತ್ತಿ ಚೈನ್ ಎತ್ತಿ ತಿರುಗಿಸಿ. ಆ ಕಡೆ ಸೆಂಟರ್ ಜಾಯಿಂಟ್ ಪ್ರಾಬ್ಲಮ್ ಇರ್ಬೋದು ಅನಿಸ್ತಿದೆ. ಗುಂಡಿ ಹೊಡೆದು ಸೆಂಟರ್ ಜಾಯಿಂಟ್ ಬಿಚ್ಚಿ ಚೆಕ್ ಮಾಡೋಣ ಏನಂತ. ಸೀಲ್ ಚೆನ್ನಾಗಿದ್ದರೆ ಬೇರೆ ಪ್ರಾಬ್ಲಮ್ ಅಂತ. ಸೀಲ್ ಬ್ರೆಸ್ಟ್ ಆಗಿದ್ದಿದ್ರೆ ಸೆಂಟರ್ ಜಾಯಿಂಟ್ ಸೀಲ್ ಹಾಕಿ ಫಿಟ್ ಮಾಡೋಣ. ಸೆಂಟರ್ ಜಾಯಿಂಟ್ ಅಂದರೆ ಇದೆ. 8 ಪೈಪ್ ಬರುತ್ತೆ. 8 ಪೈಪ್ ಬಿಚ್ಚಿ ಕೆಳಗಡೆ ಮತ್ತೆ ಒಂದು 3 6 ಕೆಳಗಡೆ ಒಂದು 10 ಪೈಪ್ ಬರುತ್ತೆ. ಬಿಚ್ಚಿ ಹೊರಗೆ ತಗೋಬೇಕು. ಮಾಡೋಣ, ಬಿಚ್ಚಿಬಿಡೋಣ. ಮೇಲೆಗಡೆ ಪೈಪು ಲಾಕ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಇವಾಗ ಕೆಳಗಡೆ ಬರುತ್ತೆ, ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಗಾಡಿ ಕೆಳಗಡೆ ಹೋಗ್ಬೇಕಂದ್ರೆ ಈ ಥರ ಗುಂಡಿ ಹೊಡಿಬೇಕಾಗತ್ತೆ. ಎಂಟ್ರೆನ್ಸ್ ಇದು ಕೆಳಗಡೆ ಸೆಂಟರ್ ಜಾಯಿಂಟ್ ಬಾಡಿ
ಈ ಪೈಪೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು. ಮಾಡಿ ಮೇಲೆಗಡೆ 3 ಬೆಡ್ಡಿಂಗ್ ಬೋಲ್ಟ್ ಬರುತ್ತೆ, 16 ಇಲ್ಲ 17 ಸೈಜು. ಅದು ಬಿಚ್ಚಿದ್ರೆ ಬಾಡಿ ಇಳಿತತೆ. ಪೈಪೆಲ್ಲ ಡಿಸ್ಕನೆಕ್ಟ್ ಆಗಿದೆ, 10 ಪೈಪ್ ಬರುತ್ತೆ ಇಲ್ಲಿ, ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಟಾಪಲ್ಲಿ ಬೆಡ್ ಬೋಲ್ಟ್ 1 2 3 ಬೋಲ್ಟ್ ಬರುತ್ತೆ. ಬೆಡ್ ಬೋಲ್ಟ್ ಬಿಚ್ಚಿದ ಮೇಲೆ ಕೆಳಗೆ ಬರುತ್ತೆ, ಕೆಳಗೆ ಬಂದಮೇಲೆ ಈ ಥರ ಇರುತ್ತೆ. ಬಾಟಮಲ್ಲಿ ಪ್ಲೇಟ್ ಬಿಚ್ಚಿ ಲಾಕು ಒಂದು ಪ್ಲೇಟ್ ಬರುತ್ತೆ. ಪ್ಲೇಟ್ ತೆಗೆದ್ರೆ ಸುತ್ತಿಗೆಯಿಂದ ಹೊಡೆದ್ರೆ ಅದು ಹೊರಗೆ ಬಂದ್ಬಿಡ್ತೀವಿ. ಶಾಫ್ಟ್ ಓಪನ್ ಮಾಡೋಣ. ಶಾಫ್ಟ್ ಓಪನ್ ಮಾಡಿದ್ದೀನಿ, ಹೊಸ ಸೀಲ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಯಾರು ತಮಿಳ್ನಾಡಿಂದ ತೊಗೊಂಬಂದಿರೋದು ಗಾಡಿದು. ಇಲ್ಲಿ ನೋಡಿದ್ರೆ ಫುಲ್ ಪುಡಿ ಪುಡಿ ನೋಡಿ, 7 ಸೀಲ್ ಫುಲ್ ಬ್ರಸ್ಟ್ ಆಗಿದ್ದಾವೆ. ಈ ಥರ ಬ್ರಸ್ಟ್ ಆದರೆ ಟ್ರ್ಯಾಕ್ ಸ್ಲೋ ಆಗುತ್ತೆ. ಪ್ರಾಬ್ಲಮ್ ಸೆಂಟೇಜ್ ಆಗಿತ್ತು. ಅಷ್ಟು ಕಟ್ಟಾಗಿರೋ ಸೀಲ್ ತೆಗೆದು ವಾಶ್ ಮಾಡಿ ಹೊಸ ಸೀಲ್ ಹಾಕೋಣ. ನೋಡಿ ಸೀಲೆಲ್ಲ ತೆಗ್ದೀನಿ. ಇಂಥವು ಸೀಲ್ 7 ಪೀಸ್ ಬರಬೇಕು. 2 3 ಇದ್ದಾವೆ, ಇನ್ನೂ 4 ಅಷ್ಟು ಬ್ರಸ್ಟ್ ಆಗಿ ನೋಡಿರಿ. ಈ ಥರ ಪುಡಿ ಪುಡಿ ಆಗಿದೆ ನೋಡಿರಿ. ಅಂತ ಮಾರೋಣ ನೋಡಿದ್ರೆ ಟ್ರ್ಯಾಕ್ ಮೂವ್ ಆಗಲ್ಲ ಅಂತ ಇವರು ಪ್ರಾಬ್ಲಮ್ ನೋಡಿದ್ರೆ ಇಲ್ಲೈತೆ. ನಾ ಮಿಷಿನ್ ಕೊಟ್ಟಿರೋ ಪಾರ್ಟಿ ಏನಂತಾರೆ, ಸೆಂಟೆನ್ಸ್ ಸೀಲ್ ಹಾಕ್ಸಿಲ್ಲ ಅಂತಾರೆ. ತಗೊಂಡೋಗಿ ಸ್ನಾನ ಮಾಡ್ಸೋಣ ನೋಡಪ್ಪ. ತಗೊಂಡು ಪಾಂಡ್ ಹತ್ರ ಅಣ್ಣ ಇಳಿದ್ರು. ಪಾಂಡ್ ಒಳಗಡೆ ಹಿಂದೆ ಹಿಂದೆ ನೋಡಿ ಕ್ಲೀನ್ ಆಗಿದೆ. ಸೀಲ್ ಹಾಕೋಂತಿಲ್ಲ. ಬರುವ ಹೊಸ ಸೀಲು ಈ ಥರ 7 ಬರ್ತವೆ. ಅಷ್ಟು ಬೆಸ್ಟ್ ಆಗಿದೆ. ಮಕ್ಕಳು ಹಾಕೊಂಡವ್ರೆ. ಇಲ್ಲಿ ಕನ್ಯಾಕುಮಾರಿ ತಂದಿದ್ದು, ಅಲ್ಲ ಹಾಕಿ ಕಳಿಸಿರೋರು ಕನ್ಯಾಕುಮಾರಿಯಿಂದ ತಂದಿರೋದು ಗಾಡಿ. ಸೀಲ್ ಹಾಕಿದ್ದೀವಿ. ಸಾಫ್ಟ್ ಮಿಟ್ ಮಾಡೋಣ. ಸೀಲೆಲ್ಲ ಹಾಕಿ ಅಸೆಂಬಲ್ ಮಾಡಿದ್ದೀನಿ. ಇದನ್ನು ಮೇಲೆಗಡೆ ಅಸೆಂಬಲ್ ಮಾಡಬೇಕು. ಚೆಸ್ಸಿಗೆ ಫಿಟ್ ಮಾಡಿ ನೋಡಿ. 10 ಪೈಪ್ ಟೋಟಲ್ 10 ಪೈಪ್ ಫಿಟ್ ಮಾಡಬೇಕು. ಸೆಂಟರ್ ಜಾಯಿಂಟ್ ಚೆಸ್ಸಿಗೆ ಫಿಟ್ ಆಯಿತು. ಇವಾಗ ಈ 10 ಪೈಪು ಕನೆಕ್ಷನ್ ಕೊಡಬೇಕು. ಪೈಪು ಫಿಟ್ ಆಯಿತು. ಮೇಲೆಗಡೆ ಒಂದು 8 ಪೈಪ್ ಬರುತ್ತೆ. ಮೇಲೆಗಡೆ ಇದು ಇಲ್ಲಿ 4, ಒಂದು ರಿಟರ್ನು, ಒಂದು ಸ್ಪೀಡ್ ಪೈಪು, 2 ಡೋಸರ್ದು 8 ಪೈಪ್ ಬರುತ್ತೆ. ಮೇಲೆಗಡೆ ಕಟಿಂಗ್ ಆಗುತ್ತೆ. ಹೌಸ್ ಪೈಪ್ ಎಲ್ಲ ಫಿಟ್ ಆಗಿದೆ. ಲಾಕು ಪೈಪೆಲ್ಲ. ಕುಮಾರಣ್ಣ ಸ್ಟಾರ್ಟ್ ಮಾಡಿ. ಡೌನ್ ಡೌನ್ ಆಗ್ತಾ ಇಲ್ಲ, ಮತ್ತು ಡೌನ್ ಆಗೋದು. ಟ್ರ್ಯಾಕ್ ನೋಡಿ. ಇದನ್ನ ಮೇಲೆ ಹಾಕ್ಸಿ, ಗುಡ್ಡದ ಮೇಲೆ ಹಾಕ್ಸಿ. ಬಾ ಬಕೆಟ್ ಸಪೋರ್ಟ್ ಕೊಡ್ಬೇಡ, ಬಕೆಟ್ ಸಪೋರ್ಟ್ ಕೊಡ್ಬೇಡ, ಹಂಗೆ ಬಾ. ನೋಡಿ ಮೊದಲು ಬಕೆಟ್ ಸಪೋರ್ಟ್ ಕೊಟ್ರೇ ಬರೋದು, ಯಾಕಂದ್ರೆ ಸೀಲ್ ಹೋಗಿತ್ತು. ವಿತೌಟ್ ಸಪೋರ್ಟು ಏರ್ ಬರ್ತೈತೆ. ಇಳಿಸಿ ಫ್ರಂಟ್ ಬನ್ನಿ.
ವಿತೌಟ್ ಬಕೆಟ್ ಸಪೋರ್ಟ್ ಆಗಿದ್ವಿ. ಏನು ಹೇಳಿ ತರಿಸಿ ಮತ್ತೆ ಫೋನ್ ಮಾಡಿರಿ. ಸರಿ ಆಯ್ತು. ಅಲ್ಲಿ ಕಾಣ್ತಿರೋದು ಕೊಂಡಜ್ಜಿ ಗುಡ್ಡ. ಹೆಂಗೈತಪ್ಪ? ಏನಪ್ಪ ಲಿವರ್ ಹಿಡಿತೈತೆ ಅಂದರೆ ಕಂಟ್ರೋಲಲ್ಲಿ ಕಪ್ಸಿಲ್ ಹಾಕಿದ್ವಿ, ಅದು ಒಂದು ವಾರ ಆಗಬೇಕು. ಇವಾಗ ಬೇರೆ ಎಲ್ಲ ಅದು ಬಿಟ್ಟು ತೆಂಬ ಎಲ್ಲ ಕರೆಕ್ಟಾಗಿ ಹತ್ತೈತೆ. ಮತ್ತು ಯಾರಾಯ್ತಾ ಪ್ರಾಬ್ಲಮ್ಮು? ಆ ಲಿವರ್ ಬಿಟ್ಟು, ಲಿವರಿಂದ ಆಟೋಮೆಟಿಕ್ ಸರಿ ಆಗುತ್ತೆ, ಫ್ರೀಯಾಗಿ ಸರಿ ಆಯ್ತಲ್ಲ. ಕೆಲಸ ಮಾಡೋ ಪಾರ್ಟಿ ಗಾಡಿ ಹತ್ತಲಿಲ್ಲ ಅಂದರೆ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ 10 ಸಲ ಚೆಕ್ ಮಾಡ್ತಾ ಇದ್ದೀವಿ ಹತ್ತುತ್ತಾ ಇಲ್ವೋ ಅಂತ. ಅಪ್ ಡೌನ್ ಮಾಡಿಸಿ ನೋಡಿದ್ವಿ, ಲೀಕೇಜ್ ಏನಿಲ್ಲ, ವರ್ಕು ಸಕ್ಸಸ್ಸು. ಈ ಗಾಡಿ ಟ್ರ್ಯಾಕ್ ಸ್ಲೋ ಇತ್ತು, ಸೀಲ್ ಹೋಗಿತ್ತು ಸಂಡೇ ಎಂಡ್ ಸೀಲ್ ಹಾಕಿದ್ದೀನಿ. ಇವಾಗ ಅಪ್ ಡೌನ್ ಎಲ್ಲ ಕರೆಕ್ಟಾಗಿ ಏರ್ತೈತೆ. ಮತ್ತು ಏನೋ ಪ್ರಾಬ್ಲಮ್ ಐತೆ ಅಣ್ಣ ಕುಮಾರಣ್ಣ? ಪ್ರಾಬ್ಲಮ್ ಏನಿಲ್ಲ ನೋಡಿ, ವರ್ಕ್ ಅಂತೂ ಕಂಪ್ಲೀಟ್ ಇವತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.